ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರನ್ನು ಚೇಂಜ್ ಮಾಡ್ತಾ ಇದ್ದೀನಿ. ರಾಯರ ಹೆಸರೇ ಇಟ್ಟಿದ್ದೀನಿ ಮೊದಲು, ಈಗಲೂ ರಾಯರ ಹೆಸರನ್ನೇ ಇಡ್ತಾ ಇದ್ದೀನಿ, ಶ್ರೀ ಗುರು ಚರಣ ಅಂತ. ನಿಮಗೆಲ್ಲರಿಗೂ ಗೊತ್ತು, ನಾನು ಇನ್ನೂ ಅದನ್ನ ಕ್ರಿಯೇಟ್ ಮಾಡಿಲ್ಲ. ಇವತ್ತು ಅಥವಾ ನಾಳೆ ಒಳಗೆ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆದರೆ ಮಧ್ಯಂತರದಲ್ಲಿ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ 5,000 ಲೆಕ್ಕ ಜನ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ. 5,000 ಜನ ಲೆಕ್ಕ ಸಬ್ಸ್ಕ್ರೈಬರ್ ಇದ್ದರೆ ಲಾಸ್ಟ್ 1,000 ವ್ಯೂಸ್ ಆದರೂ ಆಗಲೇಬೇಕು ನನಗೆ. ಅಷ್ಟೂ ಜನ ನೋಡಲ್ಲ ಅಂದರೆ, ಅಷ್ಟು ಆಗದೇ ಇದ್ದಾಗ ಲೈಕ್ ಇಲ್ಲ, ಕಮೆಂಟ್ ಇಲ್ಲ, ಶೇರ್ ಇಲ್ಲ. ಆಗ ತುಂಬ ಬೇಜಾರಾಯಿತು ನನಗೆ. ಯಾಕೆ ಮಾಡಬೇಕು ಅಂತ ಅನ್ನಿಸ್ತು. ಸುಮ್ಮನೆ ಜನರಿಗೆ ಬೇಡ ಅಂದಮೇಲೆ ನಾವು ಯಾಕೆ ಮಾಡಬೇಕು ಅದನ್ನು? ಯಾಕಂದರೆ ಬೇರೆ ವಿಷಯಗಳನ್ನೆಲ್ಲ ನೋಡ್ತಾರೆ. ಎಲ್ಲ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೇದು ಬಂದವ್ರದ್ದು ನೋಡಿದಾಗ ಅದು ನಮಗಿದಾಗಲ್ಲ. ಬೇಡದೇ ಇರುವಂಥದಕ್ಕೆ ಲೈಕ್ ಕೊಡ್ತಾರೆ, ಕಮೆಂಟ್ ಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲಂತೂ ನೋಡೋ ಹಾಗೆ ಇಲ್ಲ. ಇನ್ಸ್ಟಾಗ್ರಾಮಲ್ಲಿದ್ದೀನಿ, ಪ್ರತಿಯೊಂದು ಇನ್ಸ್ಟಾಗ್ರಾಮು ವರ್ಕ್ ಆಗುತ್ತೆ. ಆದರೆ ನನ್ನ ಇನ್ಸ್ಟಾಗ್ರಾಮ್ ಮಾತ್ರ ಎಲ್ಲೋ ನನ್ನ ಬೆರಳನ್ಕಿಷ್ಟು ಜನ ನನ್ನವರು ನೋಡ್ತಾರೆ, ಅಷ್ಟು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಹಾಗಾಗಿ ತುಂಬ ಬೇಜಾರಾಗಿ ಕೆಲವ್ರಿಗೆ ಆತ್ಮೀಯರಿಗೆ ನಾನು ಮೆಸೇಜ್ ಹಾಕ್ತೀನಿ. ಏನಂತ ಹೇಳ್ತೀನಿ, ನಾನು ಯೂಟ್ಯೂಬ್ ಚಾನಲನ್ನು ಮಾಡೋದಿಲ್ಲ, ನಿಮಗೆಲ್ಲ ಇಷ್ಟ ಇಲ್ಲ, ನೋಡೋದಿಲ್ಲ ಅಂದಮೇಲೆ ಮತ್ತೆ ಯಾಕೆ? ಮತ್ತು ಮಾತು ಚೆನ್ನಾಗಿ ಆಡ್ತೀರಿ, ಸಾಂತ್ವನ ಕೊಡ್ತೀರಿ, ನೀವಂದ್ರೂ ತುಂಬ ಇಷ್ಟಮ್ಮ ಅಂತ ಹೇಳಿ ತುಂಬ ಜನ ಇದ್ದಾರೆ. ಆದರೆ ಅವರೇ ನನ್ನ ಕಾರ್ಯಕ್ರಮ ನೋಡ್ತಾ ಇಲ್ವೇನೋ ಅಂತಾನೂ ಅನಿಸ್ತಾ ಇದೆ ನನಗೆ. ಹಾಗಾಗಿ ನಾನು ಏನು ಮಾಡಿದೆ, ಕೆಲವರಿಗೆ ನಾನು ವಾಯ್ಸ್ ಮೆಸೇಜನ್ನು ಹಾಕಿದಾಗ ಒಬ್ಬರು ಹೇಳಿದರು ನನಗೆ, 10 ಜನರಿಗೆ ಸಾಂತ್ವನದ ಮಾತು ಹೇಳಿ ರಾಯರಿದ್ದಾರೆ ಹೆದರಬೇಡಿ ಅಂತ ಧೈರ್ಯ ಕೊಡೋ ನೀವ್ಯಾಕೆ ಅಂದ್ಕೊಳ್ತಿಲ್ಲ, ನನ್ನ ಜೊತೆಗೆ ರಾಯರಿದ್ದಾರೆ ಅಂತ ಅಂದ್ಕೋಬಹುದಲ್ವಾ? ರಾಯರಿದ್ದಾರೆ ನಿಮ್ಮ ಜೊತೆಗೆ, ನೀವು ಆ ಕೆಲಸ ಮಾತ್ರ ಮಾಡಬೇಡಿ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಮೆಸೇಜಲ್ಲಿ ಹೇಳ್ತಾರೆ, ಪಾಪ ಮೇಡಮ್ ದಿನಕ್ಕೆ 2 ವಿಧ ಹಾಕಿ ಅಂತ ನಿರ್ಧಾರವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ತುಂಬ ಜನ ನನ್ನ ಹತ್ತಿರದ ಆತ್ಮೀಯರೆಲ್ಲರೂ, ಬೇಡಮ್ಮ ನಮಗೂ ಗೊತ್ತಾಗ್ತಾ ಇದೆ ನಿಮ್ಮ ಕಾರ್ಯಕ್ರಮಗಳು ಯಾಕೆ ಹೀಗೆ ಅಂತ ನಾವು ಎಷ್ಟೋ ಸಲ ಯೋಚನೆ ಮಾಡಿದ್ದು ಇದೆ. ಇವ್ರಿಗೆ ಯಾಕೆ ಹೀಗೆ ಇಷ್ಟು ಚೆನ್ನಾಗಿ ಇದು ಕೊಡ್ತಾರೆ, ಆದರೂ ಜನ ಯಾಕೆ ಹಿಂಗೆ ಮಾಡ್ತಾರೆ? ಮತ್ತು ನಮಗೂ ಅನಿಸಿದೆ ಎಷ್ಟೋ ಸಲ, ಹಾಗಂತೇಳಿ ಕೈ ಬಿಡಬೇಡಿ ಅಮ್ಮ, ನೀವು ಕೈ ಬಿಡಕ್ಕೆ ಮಾತ್ರ ಹೋಗಬೇಡಿ ಅಂತ. ಇನ್ನೊಬ್ರು ಹೇಳ್ತಾರೆ ಏನು ಅಂದರೆ, ಇಲ್ಲ ತುಂಬ ಸಿಂಪಲ್ಲಾಗಿ ಹೇಳಿ ಮುಗಿಸ್ತೀರಿ ನೀವು, ಅಂದರೆ ಬೇಜಾರಾಗಲ್ಲ. ಇದೇನಪ್ಪ ಉದ್ದ ಮಾಡ್ಕೊತ ಹೋಗ್ತಾ ಇದ್ದಾರೆ, ನಮಗೆ ಕೇಳಿ ನಾವು ಇದನ್ನ ಸ್ಲಿಪ್ ಮಾಡಬೇಕು ಅಂತ ಯಾವತ್ತೂ ನಮಗನ್ಸಲ್ಲ. ಯಾವ ವಿಷಯ ಇದ್ದಿದ್ರು ಅದನ್ನ ಕೂಡ್ಕೂಡ್ಲೆ ಹೇಳ್ತೀರಿ. ಆದರೂ ಜನ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗೂ ಎಷ್ಟೋ ಸಲ ಅನಿಸಿದೆ ಅಮ್ಮ. ಹಾಗಾಗಿ ದಯವಿಟ್ಟು ಅದನ್ನು ಮಾಡೋದಿಲ್ಲ ಅಂತ ಮಾತ್ರ ಹೇಳಬೇಡಿ. ರಾಯರಿದ್ದಾರೆ, ನಮ್ಮೆಲ್ಲರ ಜೊತೆಗೆ ಹೆಂಗೆ ರಾಯರಿದ್ದಾರೆ ಅನ್ನುವ ಒಂಥರ ಧೈರ್ಯ ಕೊಡ್ತೀರೋ ಹಾಗೆ ನಿಮ್ಮ ಜೊತೆಗೂ ರಾಯರಿದ್ದಾರೆ ಅಮ್ಮ. ಖಂಡಿತವಾಗಿಯೂ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ. ಇನ್ನೇನಾಗಿದೆ ಅಂದರೆ, ಮತ್ತು ಜನ ಏನು ಮಾಡ್ತಾರೆ ಅಂದರೆ, ಇದೊಂದು ನಾನು ಕಂಡುಕೊಂಡ ರೀತಿ, ತುಂಬ ಸಬ್ಸ್ಕ್ರೈಬರು ತುಂಬ ವ್ಯೂಸ್ ಇದ್ದರ ಕಾರ್ಯಕ್ರಮ ಮಾತ್ರ ನೋಡ್ತಾರೆ. ಅದಕ್ಕೆ ಟೈಮ್ ಇರುತ್ತೆ, ನೋಡ್ತಾರೆ. ಆದರೆ ನಮ್ಮ ಕಾರ್ಯಕ್ರಮ ಅವ್ರಿಗೆ ಸ್ವಲ್ಪ ಅಂದರೆ ವ್ಯೂಸ್ ಇಲ್ಲ, ಲೈಕ್ ಇಲ್ಲ, ಇದೇನಿಲ್ಲ, ಇದು ಯಾಕೆ ನೋಡಬೇಕು ಅನಿಸುತ್ತೋ ಏನೋ ಗೊತ್ತಿಲ್ಲ. ಒಂದೊಂದು ಕಾರಣಗಳನ್ನು ಒಬ್ಬೊಬ್ರು ಕೊಡ್ತಾರೆ, ಹಿಂಗೆ ಹಾಗೆ ಅಂತ, ಏನು ಗೊತ್ತಿಲ್ಲ. ಒಂದು ಕೊನೆ ಹೊತ್ತಿಗೆ ನನ್ನ ಒಂದು ನಿದ್ದೆ ಮಾಡುವಷ್ಟೊತ್ತಿಗಾದರೂ ಅಥವಾ ಊಟ ಮಾಡುವಷ್ಟೊತ್ತಿಗಾದರೂ ಬಹುಶಃ ನೋಡಿದರೆ ನನಗೊಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಇಬ್ಬರಿಗೆ ನೀವು ಶೇರ್ ಮಾಡಿದ್ರು ನನಗೆ ನೀವು ಕೊಡ್ತಾ ಇರೋ ಒಂದು ಉಡುಗೊರೆ ನನಗದು. ಹಾಗಂತೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗಿದೆ ನನಗೆ. ಅದ್ರ ಬಗ್ಗೆ ನಾನು ಹೇಳುವ ಹಾಗೇ ಇಲ್ಲ. ರಾಯರಿದ್ದಾರೆ ಅಂತ ಹೇಳೋದು ಅದಕ್ಕೆ. ಎಲ್ಲರಿಗೂ ಇದರಲ್ಲೇ ಹಣ ಸಿಕ್ಕಿದ್ರೆ ನನಗೆ ಬೇರೆ ರೀತಿಯಲ್ಲಿ ಹಣ ಸಹಿತ ಸಿಕ್ಕಿದೆ ಇದರಲ್ಲಿ. ಹಾಗಾಗಿ ಒಳ್ಳೇದಾಗಿಲ್ಲ ಅಂತಲ್ಲ. ಆದರೆ ರಾಯರು ಕೊಟ್ಟಂಥ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಆದರೆ ಯಾರೂ ಇದು ಮಾಡ್ತಾ ಇಲ್ಲ. ನಿಜವಾಗಿ ಇನ್ನೊಂದು ವಿಷಯ ಅಂದರೆ, ಒಂದು ಹೆಣ್ಣುಮಗಳು ಪಾಪ, ಗಂಡ ಹೆಂಡತಿ ಇಬ್ಬರು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋದರೆ ಅವರು ಸಂಜೆಗೆ ಡ್ಯೂಟಿಗೆ ಬರೋದವರು. ಸಂಜೆ ಮನೆ 7-7:30 ಬಂದು ಪಾಪ ಹೆಣ್ಣುಮಗಳು ಎಲ್ಲ ಕೆಲಸನೂ ತಾನೇ ಮಾಡ್ಕೋಬೇಕು. ಆದರೂ ಒಂದು ಖುಷಿ ವಿಚಾರ ಅಂದರೆ,
ಕೆಲಸ ಮಾಡುವಾಗಲೇ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊತಾಳೆ. ಲೈವಲ್ಲಿದ್ದರೆ ಹಾಕ್ತಾಳೆ ಅದರಲ್ಲಿ, ಅಮ್ಮ ಕೆಲಸ ಮಾಡ್ತಾ ಇದ್ದೀನಿ ಓಪನ್ ಮಾಡ್ಕೊಂಡು ಲೈವಲ್ಲಿ ಇದ್ದೀನಮ್ಮ, ನಾನು ಜಾಯಿನ್ ಆಗಿದ್ದೀನಿ ಅಮ್ಮ ಅಂತ. ಎಷ್ಟೇ ಅವರಿಗೆ ಒತ್ತಡ ಇರಲಿ, ಎಷ್ಟು ಒತ್ತಡ ತುಂಬ ಇದೆ ಆ ಹೆಣ್ಣುಮಗಳಿಗೆ, ಪಾಪ ಒತ್ತಡ ತುಂಬ ಇದೆ. ನನ್ನ ಹತ್ರನೇ ಎಷ್ಟೋ ಸಲ ಹೇಳಿ ಬೇಜಾರು ಮಾಡ್ಕೊಂಡಿಲ್ಲ. ಆದರೂ ಸಹಿತ ಆ ನನ್ನ ಕಾರ್ಯಕ್ರಮವನ್ನು ಅಡುಗೆ ಮಾಡ್ತಾ ಇರುವಾಗ ಹಾಕ್ಕೊಳ್ಳೋದು ಅಥವಾ ಏನೋ ಮಾಡ್ತಾಳೆ. ಒಟ್ಟಾರೆ ಈಗ ಜಸ್ಟ್ ಬಂದೆ ಅಮ್ಮ ಅಂತ ಲೈವಲ್ಲಿ ಹೇಳ್ತಾಳೆ, ಜಸ್ಟ್ ಬಂದೆ ಅಮ್ಮ, ಈಗ ಬಂದವಳೆ ಓಪನ್ ಮಾಡ್ಕೊಂಡಿದ್ದೀನಿ ಲೈವಲ್ಲಿ ಬಂದ್ರಿ ಅಂತ ಹೇಳ್ತಾರೆ. ಎಲ್ಲರೂ ಇದೇ ರೀತಿ ಮಾಡಿದ್ರೆ ಬಹುಶಃ ನನ್ನ ಒಂದು ಕಾರ್ಯಕ್ರಮಕ್ಕೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು ಕೊಟ್ಟರೆ ಬಹುಶಃ ನಾನು ನಿಮ್ಮಿಂದ ಬೆಳಿತೀನಲ್ವಾ. ಬೆಳೆಸ್ರಿ ನೀವು. ರಾಯರು ಭಕ್ತರೆ ರಾಯರ ಮಕ್ಕಳನ್ನು ಖಂಡಿತವಾಗಿಯೂ ಬೆಳೆಸಿ. ಆ ಬೆಳೆಸೋದ್ರಿಂದ ಬಹುಶಃ ಎಷ್ಟೋ ಜನ ಈಗ ಏನಾಗಿದ್ದಾರೆ, ಯೂಟ್ಯೂಬಲ್ಲಿ ಎಷ್ಟೋ ಜನ ಬೆಳೆದಿದ್ದಾರೆ. ಅದಕ್ಕೆ ಕಾರಣ ಯಾರು? ಆ ಯೂಟ್ಯೂಬಿನ ಸಬ್ಸ್ಕ್ರೈಬರು, ವ್ಯೂಸ್ಗಳು, ಲೈಕು, ಕಮೆಂಟ್ಸ್ಗಳೇ ಕಾರಣ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನೂ ಒಂದು ಚಾನ್ಸನ್ನು ಕೊಡಿ. ನಾನು ರಾಯರ ಭಕ್ತರ ಹತ್ರ ಕೇಳ್ತಾ ಇದ್ದೀನಿ, ದಯವಿಟ್ಟು 1-2 ನಿಮಿಷ, ಏನು ನಂದೇನು ಭಾಳ 10 ನಿಮಿಷ 15 ನಿಮಿಷ 20 ನಿಮಿಷ ನಾನು ಇಡಲ್ಲ, ಒಂದು 5 ನಿಮಿಷದ ಒಳಗಿನ 5 ನಿಮಿಷ ಅಲ್ಲ, 1 ಅಥವಾ 2 ನಿಮಿಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 ನಿಮಿಷ ಆಗ್ಬಹುದೇನೋ. ಆ ಒಂದು ಟೈಮನ್ನು ದಯವಿಟ್ಟು ನನಗಾಗಿ ಕೊಡಿ, ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.